ಉತ್ತಮ ಶಿಕ್ಷಕ ಪ್ರಶಸ್ತಿಗೆ ಹಿಜಾಬ್ ವಿಚಾರ ಹಿಜಾಬ್ನ ಎಫೆಕ್ಟ್ ಏನಿದೆ ಅದು ಈಗ ತಡೆ ಹುಟ್ಟಿದೆ. ಯಾಕಂದ್ರೆ ರಾಮಕೃಷ್ಣ ಅವರ ಹೆಸರು ಈ ಕುಂದಾಪುರದಲ್ಲಿ ಏನು ಈ ಹಿಜಾಬ್ ವಿಚಾರ ಆಯಿತು ಅದರಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದಾಗಿತ್ತು. ಅವರಿಗೆ ಉತ್ತಮ ಪ್ರಾಂಶುಪಾಲ ಅನ್ನೋ ಪ್ರಶಸ್ತಿಯನ್ನು ಕೊಡೋದಕ್ಕೆ ಸರ್ಕಾರ ಮುಂದಾಗಿತ್ತು. ಆದರೆ ಯಾವಾಗ ಸಾಮಾಜಿಕ ಜಾಲತಾಣದಲ್ಲಿ ಈ ಬಗ್ಗೆ ವಿರೋಧ ವ್ಯಕ್ತವಾಯಿತು ಆ ಒಂದು ಪ್ರಶಸ್ತಿ ಕೊಡುವಂಥ ವಿಚಾರವನ್ನು ಹಿಂಪಡೆಯಲಾಗಿದೆ. ಯಾಕೆ ಏನು ಬನ್ನಿ ರಿಪೋರ್ಟ್ ನೋಡೋಣ. ಜೂನಿಯರ್ ಕಾಲೇಜಿಗೆ ಒಳ್ಳೆ ಪ್ರಾಂಶುಪಾಲ ಪ್ರಶಸ್ತಿ ಸಿಕ್ಕಿದೆ. ಕೇವಲ ಒಂದು ಹಿಜಾಬ್ ವಿವಾದ ಸಂದರ್ಭದಲ್ಲಿ ಸ್ಟೂಡೆಂಟ್ಸ್ ನ ಯಾವ ರೀತಿ ಅವರು ವರ್ತನೆಯನ್ನು ಮಾಡಿದ್ದಾರೆ ಅನ್ನೋದು ಒಂದು ಪ್ರಶ್ನೆ ಅಷ್ಟೇ. ಇಲ್ಲಿ ಆ ವಿದ್ಯಾರ್ಥಿಗಳನ್ನ ತಡೆ ಹಿಡಿದಿದ್ರು ಎಂಬ ಕಾರಣಕ್ಕೆ ಅವರ ಪ್ರಶಸ್ತಿಯನ್ನು ವಾಪಸ್ ಮಾಡ್ತಾರೆ. ಅದನ್ನೇ ವಿತ್ಹೆಲ್ಡ್ ಮಾಡಿದಾರೆ, ಕ್ಯಾನ್ಸಲ್ ಮಾಡಿಲ್ಲ. ಆ ಗೌರವಕ್ಕೆ ಚ್ಯುತಿ ಬಂದಿದೆ. ಇದರಿಂದ ಏನಾಗುತ್ತೆ, ಸಮಾಜದಲ್ಲಿ ವೈಷಮ್ಯಗಳು ಹೆಚ್ಚು ಬೆಳೆಯುತ್ತವೆ. ಅವಮಾನ ಮಾಡುವಂತ ಕೆಲಸವನ್ನ ಸರ್ಕಾರ ಮಾಡ್ತಾ ಇದೆ. ಹಿಜಾಬ್ ವಿವಾದ ರಾಜ್ಯ ಮಾತ್ರವಲ್ಲ, ದೇಶದಲ್ಲೇ ದೊಡ್ಡ ಸಂಚಲನವನ್ನೇ ಸೃಷ್ಟಿಸಿತು. 2 ವರ್ಷಗಳ ಹಿಂದೆ ದೊಡ್ಡ ಕಿಚ್ಚನ್ನೇ ಹಚ್ಚಿತ್ತು. ಸರ್ಕಾರದ ಆದೇಶದೊಂದಿಗೆ ಹಿಜಾಬ್ ಧರಿಸಿದ ವಿದ್ಯಾರ್ಥಿನಿಯರು ತರಗತಿ ಕೊಠಡಿ ಪ್ರವೇಶಿಸಲು ನಿರಾಕರಿಸಲಾಗಿತ್ತು. ಕುಂದಾಪುರ ಪಿಯು ಕಾಲೇಜಿನ ವಿವಾದದ ಕಿಚ್ಚು ರಾಜ್ಯ ರಾಜಕಾರಣದಲ್ಲಿ ಮಾತ್ರವಲ್ಲ, ದೊಡ್ಡ ಹೋರಾಟಕ್ಕೆ ಸಾಕ್ಷಿಯಾಗಿತ್ತು. ಜಿಲ್ಲೆಯಲ್ಲೂ ತೀವ್ರ ಹೋರಾಟಗಳೇ ನಡೆದಿದ್ವು. ಹಿಜಾಬ್ ಧರಿಸಿ ಕಾಲೇಜಿಗೆ ಬಂದಿದ್ದ ವಿದ್ಯಾರ್ಥಿನಿಯರ ಎಂಟ್ರಿಗೆ ಪ್ರಾಂಶುಪಾಲ ಬಿಜಿ ರಾಮಕೃಷ್ಣ ನಿರಾಕರಿಸಿದ್ರು. ಇದೀಗ ಇದೇ ಪ್ರಾಂಶುಪಾಲ ಬಿಜಿ ರಾಮಕೃಷ್ಣಗೆ ಉತ್ತಮ ಪ್ರಾಂಶುಪಾಲ ಪ್ರಶಸ್ತಿ ಕೊಡೋಕೆ ಮುಂದಾಗಿದ್ದ ಸರ್ಕಾರ ತಡೆ ಹಿಡಿದಿದೆ. ಉತ್ತಮ ಶಿಕ್ಷಕರ ಪ್ರಶಸ್ತಿಗೂ ತಟ್ಟಿದ ಹಿಜಾಬ್ ವಿವಾದ. ಉತ್ತಮ ಪ್ರಾಂಶುಪಾಲ ಪ್ರಶಸ್ತಿ ತಡೆ ಹಿಡಿದ ಸರ್ಕಾರ. ಇದೀಗ ಉತ್ತಮ ಶಿಕ್ಷಕರ ಪ್ರಶಸ್ತಿಗೂ ಹಿಜಾಬ್ ವಿವಾದದ ಎಫೆಕ್ಟ್ ತಟ್ಟಿದೆ. ಉತ್ತಮ ಪ್ರಾಂಶುಪಾಲ ಪ್ರಶಸ್ತಿ ಕೊಡೋಕೆ ಮುಂದಾಗಿದ್ದ ಸರ್ಕಾರ ಇದೀಗ ಪ್ರಶಸ್ತಿಯನ್ನ ತಡೆ ಹಿಡಿದಿದೆ. ಉತ್ತಮ ಪ್ರಾಂಶುಪಾಲ ಪ್ರಶಸ್ತಿಗೆ ಹಿಜಾಬ್ನಲ್ಲಿ ಸುದ್ದಿಯಾಗಿದ್ದ ರಾಮಕೃಷ್ಣ ಭಾಜನರಾಗಿದ್ರು. ಯಾವಾಗ ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆಯಾಗಿ ವಿರೋಧ ವ್ಯಕ್ತವಾಗಿತ್ತೋ ನೋಡಿ, ಪ್ರಶಸ್ತಿ ಕೊಡೋದು ಬೇಡ ಅಂತ ಹಿಜಾಬ್ ಹೋರಾಟಗಾರರು ಆಗ್ರಹಿಸಿದ್ರು. ಇದೀಗ ಕೊನೆಗೂ ಒತ್ತಡಕ್ಕೆ ಮಣಿದ ಸರ್ಕಾರ ಪ್ರಶಸ್ತಿಯನ್ನ ತಡೆ ಹಿಡಿದಿದೆ. ಸರ್ಕಾರದ ನಡೆಯನ್ನ ಖಂಡಿಸಿ ಬಿಜೆಪಿ ನಾಯಕರು ಬೆಂಕಿ ಉಗುಳಿದ್ದಾರೆ. ಒಂದು ಸಮಿತಿ ಇರುತ್ತೆ, ಸಮಿತಿ ಒಪ್ಪಿದ್ರೆ ಮಾತ್ರ ಪ್ರಶಸ್ತಿ ಕೊಡ್ತಾರೆ. ಆದ್ರೆ ಈ ಸರ್ಕಾರ ಮಕ್ಕಳಲ್ಲಿ ವೈಷಮ್ಯ ಸೃಷ್ಟಿಸೋ ಕೆಲಸ ಆಗ್ತಿದೆ ಅಂತ ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ಕಿಡಿಕಾರಿದ್ರು. ಒಂದು ಸಮಿತಿಗಳಿರ್ತವೆ, ಸಮಿತಿಗಳ ರೆಕಮೆಂಡೇಶನ್ ಮಾಡಿನೇ ಇದು ಕೊಡೋದು. ಅವರು ಕ್ರೋಢರಾಗಿದ್ರೆ ಇದರಿಂದ ಏನಾಗುತ್ತೆ, ಸಮಾಜದಲ್ಲಿ ವೈಷಮ್ಯಗಳು ಹೆಚ್ಚು ಬೆಳೆಯುತ್ತವೆ. ಇಂಥವುಗಳನ್ನ ಇಶ್ಯೂ ಮಾಡಬೇಡಿ. ಮಕ್ಕಳ ಮನಸ್ಸುಗಳಲ್ಲಿ ಇಂತಹ ಕುಚೋದ್ಯತನಗಳನ್ನ ಹುಟ್ಟಾಕ್ತಕ್ಕಂಥ ಕೆಲಸ ಮಾಡಬೇಡಿ ಅಂತ. ಪ್ರಶಸ್ತಿ ಘೋಷಣೆ ಮಾಡುವಾಗ ನಿಮಗೆ ಗೊತ್ತಿರಲಿಲ್ವಾ ಹಿಂದೂಗಳನ್ನ ವಿರೋಧಿಸೋರು ಯಾರು, ನೀವು ಕೋಮುವಾದಿಗಳು ಅಲ್ವಾ ಅಂತ ಬಿಜೆಪಿ ಶಾಸಕ ಶ್ರೀವತ್ಸ ಸರ್ಕಾರದ ನಡೆಯನ್ನ ಖಂಡಿಸಿದ್ರು. ಘೋಷಣೆ ಮಾಡಿದ ನಂತರ ತಡೆ ಹಿಡಿದಿರುವುದು ಯಾಕೆ ಅಂತ ಪ್ರಶ್ನಿಸಿದ್ರು. ಇವತ್ತು ನೀವು ಪ್ರಶಸ್ತಿ ಕೊಟ್ಟು ತಡೆ ಹಿಡಿತೀರಾ, ಅವ್ರು ಹಿಜಾಬ್ ಹಾಕೊಂಡ್ ಬರ್ಬೇಡ ಅಂತ ಹೇಳಿದ್ರು ಅನ್ನೋದಾದ್ರೆ ಯಾರು ಕೋಮುವಾದಿಗಳಂಗಾದ್ರೆ ಯಾರು ಕೋಮುವಾದಿಗಳು? ಹಂಗಾರೆ ಪ್ರಶಸ್ತಿ ಘೋಷಣೆ ಮಾಡಕ್ ಮೊದಲು ಗೊತ್ತಿರ್ಲಿಲ್ವಾ? ಅಂದ್ರೆ ಅವಮಾನ ಮಾಡುವಂತ ಕೆಲಸವನ್ನ ಸರ್ಕಾರ ಮಾಡ್ತಾ ಇದೆ. ಅಷ್ಟಕ್ಕೂ ಆಗಿದ್ದೇನೆಂದ್ರೆ, ಮೊದಲು ಉಡುಪಿಯ ಬಾಲಕಿಯರ ಪ್ರೌಢಶಾಲೆಯಲ್ಲಿ ಆರಂಭವಾದ ಹಿಜಾಬ್ ವಿವಾದ ನಂತರ ಕುಂದಾಪುರಕ್ಕೂ ವಿಸ್ತರಣೆಯಾಗಿತ್ತು. ಕುಂದಾಪುರದಲ್ಲಿ ಒಂದು ಕೈ ಮೇಲೆ ಎನ್ನುವಂತೆ ಹಿಜಾಬ್ ಧರಿಸಿ ಬಂದ ವಿದ್ಯಾರ್ಥಿನಿಯರ ಜೊತೆ ಕೇಸರಿ ಶಾಲು ಧರಿಸಿ ಬರುವುದಾಗಿ ಸಂದೇಶ ರವಾನೆ ಮಾಡಿದ್ರು. ಇದು ದೊಡ್ಡ ಮಟ್ಟದ ಕಲಹಕ್ಕೆ ಕಾರಣವಾಗಿ ರಾಜ್ಯ ಸರ್ಕಾರ ಸಮವಸ್ತ್ರದ ಹೊರತಾಗಿ ಯಾವುದೇ ವಸ್ತ್ರವನ್ನ ಧರಿಸಿ ತರಗತಿಯೊಳಗೆ ಬರಬಾರದು ಎನ್ನುವ ಆದೇಶವನ್ನ ಕೂಡ ನೀಡಿತು. ಇದೇ ಆದೇಶ ಹಿನ್ನೆಲೆಯಲ್ಲಿ ಕುಂದಾಪುರದ ಜೂನಿಯರ್ ಕಾಲೇಜು ಪ್ರಾಂಶುಪಾಲ ರಾಮಕೃಷ್ಣ ಬಿಜಿ ಹಿಜಾಬ್ ಧರಿಸಿ ಬಂದ ವಿದ್ಯಾರ್ಥಿನಿಯರಿಗೆ ತರಗತಿಯಲ್ಲಿ ಕುಳಿತುಕೊಳ್ಳಲು ಅವಕಾಶ ನೀಡಿರಲಿಲ್ಲ. ಈ ವಿಷಯ ಒಂದು ದೊಡ್ಡ ಮಟ್ಟದ ಸುದ್ದಿಗೆ ಕಾರಣವಾಗಿತ್ತು. ಈ ಘಟನೆ ನಡೆದು ಸರಿಸುಮಾರು 2 ವರ್ಷದ ಬಳಿಕ ಅದೇ ಪ್ರಾಂಶುಪಾಲರಿಗೆ ಇಂದಿನ ರಾಜ್ಯ ಸರ್ಕಾರ ಉತ್ತಮ ಪ್ರಾಂಶುಪಾಲ ಪ್ರಶಸ್ತಿಯನ್ನ ಘೋಷಣೆ ಮಾಡಿರೋದು ಕಿಚ್ಚಿಗೆ ಕಾರಣವಾಗಿದೆ. ಕ್ಯಾನ್ಸಲ್ ಮಾಡಿಲ್ಲ, ಪರಿಶೀಲನೆ ಮಾಡಿ ಕೊಡ್ತೀವಿ ಅಂತ ಸಚಿವ ಮಧು ಬಂಗಾರಪ್ಪ ಹೇಳಿದ್ದಾರೆ. ಇದನ್ನ ರಾಜಕೀಯಕ್ಕೆ ಬಳಸಿಕೊಳ್ಳೋದು ಬೇಡ ಅಂತ ವಿಪಕ್ಷ ನಾಯಕರ ಆರೋಪಕ್ಕೆ ಕೌಂಟರ್ ಕೊಟ್ಟರು. ಡ್ಯೂರಿಂಗ್ ದ ಹಿಜಾಬ್ ಆ ಇಶ್ಯೂ ಆದಾಗ ಆ ಸ್ಟೂಡೆಂಟ್ಸ್ ನ ಯಾವ ರೀತಿ ಅವರು ವರ್ತನೆಯನ್ನು ಮಾಡಿದ್ದಾರೆ ಅನ್ನೋದು ಒಂದು ಪ್ರಶ್ನೆ ಅಷ್ಟೇ. ಅದನ್ನೇ ವಿತ್ಹೆಲ್ಡ್ ಮಾಡಿದಾರೆ, ಕ್ಯಾನ್ಸಲ್ ಮಾಡಿಲ್ಲ. ಪೊಲಿಟಿಸೈಸ್ ಮಾಡೋದು ಬೇಡ, ಚೆಕ್ ಮಾಡಿ ಕಳಿಸೋದು. ಯಾರದೇ ಏನೇ ವರ್ತನೆ ಆದ ತಕ್ಷಣ ನಾವು ಮಾಡಲಿಲ್ಲ ಅಂದ್ರೆ ತಪ್ಪಾಗುತ್ತೆ. ಆ ವರ್ತನೆಗೋಸ್ಕರ ನಾವು ಕೇಳಿರ್ತಕ್ಕಂಥದ್ದು ಬಿಟ್ರೆ ಮತ್ತಿನ್ನೇನಿಲ್ಲ. ಯಾರೇ ಏನೇ ತಪ್ಪು ಮಾಡಿದ್ರೇನೋ ಅದು ಗೊತ್ತಾದಾಗ ಚೆಕ್ ಮಾಡಿ ಮಾಡೋದು ಒಳ್ಳೇದು. ಅದಕ್ಕೆ ವಿತ್ಹೆಲ್ಡ್ ತಡೆ ಮಾಡಿದೆ ಅಷ್ಟೇ ಹೊರತು ಡಿಸಿಷನ್ ತಗೊಂಡಿಲ್ಲ.
ಒಟ್ಟಾರೆಯಾಗಿ ಪ್ರಾಂಶುಪಾಲರಿಗೆ ಆದ ಅನ್ಯಾಯದ ವಿರುದ್ಧ ಕುಂದಾಪುರ ತಾಲೂಕಿನ ಸಾಮಾಜಿಕ ಚಿಂತಕರು ಆಕ್ರೋಶ ಹೊರಹಾಕಿದ್ದು, ಮುಂದಿನ ದಿನಗಳಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟ ಪ್ರತಿಭಟನೆ ನಡೆಯುವ ಸಾಧ್ಯತೆ ಅಲ್ಲಗಳೆಯುವಂತಿಲ್ಲ. ಮತ್ತೊಂದೆಡೆ ಪರಿಶೀಲನೆ ಮಾಡದೆ ಪ್ರಶಸ್ತಿ ಘೋಷಣೆ ಮಾಡಿರೋದು ಸರಿಯಲ್ಲ ಅಂತ ಬಿಜೆಪಿ ಪ್ರಶ್ನಿಸಿದೆ. ಪ್ರಜ್ವಲ್ ಅಮೀನ್, TV9, ಉಡುಪಿ.